ಪುರಾಣವನ್ನ ಶಿವ ಬರೆದತ್ತ, ಬ್ರಹ್ಮ ಪುರಾಣವನ್ನ ಬ್ರಹ್ಮದೇವರು ಬರೆದತ್ತ, ವಿಷ್ಣು ಪುರಾಣವನ್ನ ವಿಷ್ಣು ದೇವರು ಬರೆದತ್ತ. ನೋಡ್ಕಿಲ್ಲಿ ಇದು ಎಲ್ಲಿ ತಂತ್ರ ಸಾಂಖ್ಯ ಕಾಕ ಯಾಕದ ಕೇಳಿದ್ರ ಏನಂತು ನಾವ್ ಎಷ್ಟು ಸೈಲೆಂಟ್ ಅದು ಅಟ್ಟು ವೈಲೆಂಟ್ ಅದು ಯಾಕಂತ ತಪ್ಪು ನಮ್ ಕಡೆ ಮಾತಾಡುವಾಗಿಲ್ಲ. 18 ಪುರಾಣವನ್ನೆಲ್ಲ ಯಾರು ರಚನೆ ಮಾಡ್ಯಾರಂತ ಜಗತ್ತು ಸ್ತುತಿ ಸಾರ್ತೈತಿ. ಯಾರು ಬರ್ದಿಟ್ರು? ಯಾರಿಪ್ಪ? ವೇದ ವ್ಯಾಸರಾಗಿರ್ತಕ್ಕಂಥವ್ರು 18 ಪುರಾಣ ರಚನೆ ಮಾಡ್ಯಾರ. ವೇದ ವ್ಯಾಸರ 18 ಪುರಾಣ ರಚನೆ ಮಾಡೋಕ್ಕಿಂತ ಮೊದಲು ಮಹಾಭಾರತ. ಯಾಕಂದ್ರ ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಪರಶವನ್ನ ಸಲ್ಲಿಸುತ್ತ. ಯಾಕಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ? ಆಚೆ ಕಡೆ ಒಂದು ಹಿರಿಯರಾಗಿರ್ತಕ್ಕಂಥವ್ರು, ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು, ಒಂದು ತಂದೆ ಸ್ವರೂಪರಾಗಿರ್ತಕ್ಕಂಥವ್ರು ನಮ್ಮ ಕಾಕಾರ ಬಹಳ ಚಂದ ಮಾತಾಡಿ ಪಾಳೆ ಕೊಟ್ಟು ಹೋಗ್ಯಾರ. ಹೋಗಿ ಕೂತ್ ಬಿಟ್ಟಾರ ಕುರ್ಚಿ ಮೇಲೆ. ಹೌದಿಲ್ಲ? ಯಾಕಂತ ಕೇಳಿದ್ರ ನಾವು ಹಾಲ ಮತದೊಳಗ ಹುಟ್ಟಿ ಏನಪ್ಪಾ ಅಂತ ಕೇಳಿದ್ರೆ ಎಷ್ಟೋ ವರ್ಷ ಕಾಲೇಜ್ ಮುಗಿಸಿ ಡಿಗ್ರಿ ಅಂತಕ್ಕಂಥದ್ದು ಮುಗಿಸ್ಕೊಂಡ ಈ ಶಿವಸ್ಥಾನದೊಳಗೆ ಸ್ವಲ್ಪ ಸೇವೆ ಮಾಡ್ಬೇಕು ಅಂತ ತಿಳ್ಕೊಂಡು ಶಿವಸ್ಥಾನದೊಳಗೆ ಕಾಲಿಟ್ಟು 10 ವರ್ಷ ಆಯ್ತು. 10 ವರ್ಷ ಆಯ್ತು ಕರೆ. ಹಾಲ ಮತದೊಳಗೆ ಹುಟ್ಟಿವ್ ಕರೆ. ಹಾಲ ಮತ ಅಂದ್ರನೇ ಏನ್ ಅನ್ನೋದು ಮರ್ತು ಬಿಟ್ಟಿದ್ದು ನಾವು. ಯಾಕಂದ್ರೆ ಬೆಳಗಾವ ಜಿಲ್ಲಾ ಕಡೆ ಹೆಣ್ಣಿಗೆ ಹೆಚ್ಚ ಗಂಡಿಗೆ ಹೆಚ್ಚ ಆತರ 18 ಪುರಾಣಕ್ಕೆ ಪುರಾಣ ಬಡದಾಡ್ಕೋತ ಹೊಂಟಿದ್ದು ಪರಶವನ್ನ. ಶಿವಶಕ್ತಿ ಒಕ್ಕವಾದ ಏನೋ ಒಂದು ಪೂರ್ವ ಜನ್ಮದ ಪುಣ್ಯದಿಂದ ನಮ್ಮ ಉಮದಿ ಮಾನಸದ ಕಾಕ ಎಲ್ಲಾ ಸಂಘದವರ ವತಿಯಿಂದ ಅವ್ರೆಲ್ಲಾರು ಪುಣ್ಯದಿಂದ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಕೆಲವೊಂದು ಕಾರ್ಯಕ್ರಮ ಈ ಕಡೆ ಭಾಗಕ್ಕೆ ಕೊಡ್ಲಾಕ ಬರ್ಲಾಕತ್ತೀವಿ. ಹೌದಲ್ಲ? ಯಾಕಂತ ಕೇಳಿದ್ರೆ ಏನೋ ಒಂದು ಸೇವೆ ಮಾಡ್ಬೇಕಂತಕ್ಕಂತ ಯಾಕಂದ್ರ ಆ ಕಡೆ ನಾ ಹುಷ ನೀವ್ ಹುಷ ಅಂತ ಹೇಳಿ ಅವ್ರ ನಟ್ ನಾವು ಬೈಯೋದು, ನಮ್ಮ ನಟ್ ಅವ್ರ ಬೈಯೋದು, ಇದು ಆ ಕಡೆ ನಡೆದಿತ್ತು. ಆದ್ರೆ ಈ ಕಡೆ ಹಂಗಲ್ಲ. ಈ ಕಡೆ ಹೆಂಗ್ರಿಪ್ಪ? ಈ ಕಡೆ ಹೆಂಗಪ್ಪ ಅಂತ ಕೇಳಿದ್ರೆ ಮನಸ್ಸ ಮನಿ ಅಟ್ಟೆ ಶಾಂತ ಆಗೋದು ಬೇಡ, ಮನಸ್ಸು ಶಾಂತ ಆಗ್ಬೇಕು. ಈ ಕಡೆ ನಾವ್ ಆ ಕಡೆ ಏನಾರ ಕಾರ್ಯಕ್ರಮ ಮುಗಿಸ್ಕೊಂಡು ಮುಂಜಾನೆ ಹೋಗ್ಬೇಕಾರ ವಜ್ಜ ಹೊತ್ಕೊಂಡು ಹೋಗೋದ ಆಕಿತ್ತದ. ನಿನ್ನೆ ರಾತ್ರಿನೇ ಇತ್ತು, ಎಲ್ಲಿ ನಿನ್ನೆ ಹಗಲಿ ಇತ್ತು ಎತ್ತಲೇಪ್ಪ, ಎಲ್ಲಿ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ್ ಹೊನಕುಪ್ಪಿ ಗ್ರಾಮ ಕಾರ್ಯಕ್ರಮ ಇತ್ತು. ಬರೇ ಸವಾಲ್ ಹಾಕುದು, ಹುಡುಕ್ಯಾಡುದು, ಹೊಡಿಯುದು, ಅಲ್ಲಿ ಅವ್ರನ್ನ ಬೇಯುದು ನಾವು ಬೇಯುದು, ಇದೇ ಜಗಳ ಜಂಜಾಟ ಆಗಿ ಮತ್ತೆ ಹೊಳಿ ಹಾಕುದು ಸವಾಲು. ಹಂಗೆ ಹಾಕುದೆ. ಅವ್ರ ಹೊಳಿ ಮತ್ತೆ ಅಕ್ಕಿ ಬಸದ ಅನ್ನ ಸರ್ ಹಾಕಿ ಇವ್ರ ಊಟ ಮಾಡ್ಸೋದ ಇವ್ರು ಹಾಡುದ. ಹೌದಲ್ಲ? ಎಂತ ಕಾರ್ಯಕ್ರಮ ಆ ಕಡೆ ನಡೀತಾವ ಹುಯ್ಯತ್ತ. ಆದ್ರೆ ಈ ಕಡೆ ಹಂಗಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಏನಾರ ತಿಳ್ಕೊಬೇಕಾಗಿತ್ತು ಅಂದ್ರ ಅದು ಈ ಕಡೆ ಭಾಗ ಕಡೆ ಬರ್ಬೇಕಾಗ. ಹೌದ್ರಿಪ್ಪ. ಹೌದಲ್ಲ? ನಮ್ಮ ಉಮದಿ ಮಾನಸದ ಕಾಕಾರ ಸಂಗಾಟ ಅವ್ರ ನಮ್ಮ ಕಾಕಾರ ಉಮದಿ ಒಳಗ್ ಕಾರ್ಯಕ್ರಮ ನಡೆದಾಗ ಅವ್ರಿಗೆ ನಮ್ಗೆ ಒಳ್ಳೆ ಜೋರಿ ಹತ್ತಿತ್ತವಾಗ. ಹೌದಲ್ಲ? ಈಗ ಅದೇ ಕಾರ್ಯಕ್ರಮವನ್ನ ನಮ್ಮ ಕಾಕಾರ ಆಗಿರ್ತಕ್ಕಂಥ ವಿಷಯ ಬಹಳ ಚಂದ ಮಾತಾಡ್ಕೊತ ಹೊಂಟಾರಪ್ಪ. ನಮ್ಮನು ಕೆಲವೊಂದು ಮಾತುಗಳನ್ನ ಕೇಳ್ಕೊತ ಹೊಂಟಾರ. ನಮ್ಮ ಕಾಕ ಅವ್ರ ಅಂದ್ರು ಏನಂತಂದ್ರು? ಹಾಲು ಮತ್ತ ಗುಟ್ಟಿ ಬಾಯಿ ಯಾಕದ ಕೇಳಿದ್ರ ನಮ್ಮ ಮುಗಳ್ಯಾಳ ಸುಮಿತ್ರ ಅವಳು ಅಪ್ಪ ಅಪ್ಪ ಅನ್ಕೋತ ನಮ್ಮನ್ನ ಗಪ್ಪ ಮಾಡಿಬಿಟ್ಟಾಳ ಅಂದ್ರ ಅವ್ರು. ಹೌದು. ಏನು ಅಪ್ಪ ಅಪ್ಪ ಅನ್ಕೋತ ಗಪ್ಪ ಮಾಡಿ ಅರ್ಥ. ಯಾಕದ ಕೇಳಿದ್ರ ಇವತ್ತು ಎಲ್ಲಾರು ನಿಮ್ಮ ಮಕ್ಕಳು ಇದ್ದಂಗೆನೆ. ಅಕ್ಕ ಆದ್ರು ಮಗಳೇ ಇದ್ದಂಗ, ನಾ ಆದ್ರೂ ಮಗಳೇ ಇದ್ದಂಗ. ಮಗಳೇ ಇದ್ದಂಕ್ರಿ ಇನ್ನೊಂದು ಮಾತು ಹೇಳ್ಯಾರಪ್ಪ ಅವ್ರ ಹೆಂಗ ಹೇಳ್ಯಾರ ಗೊತ್ತನ? ಏನಂತ? ಉಮದಿ ಮನಸದ ಕಾಕ ಅಂದ್ರ ನಮ್ಗ ಅಪ್ಪ ಇದ್ದಂಗ, ಅವ್ರಿಗೆ ನಾವ್ ಮಗಳಿದ್ದಂಗ. ಅವ್ರ ನಾವ್ ಹೋಲಿ ಇವತ್ತ ಆ ಸುಮಿತ್ರ ಅಕ್ಕ ಕರೆ ಚಿಗವನ ಹೋಲಂಕ ಅಂತದ. ಹೌದಿಲ್ಲ? ಯಾಕಂದ್ರ ಅಪ್ಪನ ನಾನೇ ಹೋಲಿನಿ. ಏನಾದ್ರ ಅಪ್ಪನ ಗುಣಗಳೇನು ನನಗ ಬಂದಾವ. ಇವತ್ತು ಹೊಟ್ಟೆ ಹೆಂಗಪ್ಪ ಅಂತ ಕೇಳಿದ್ರ ಪರಶವನ್ನ ಏನಿಪ್ಪ ನಮ್ಮ ಬಸವ ಕಾಕಾರು ವಿಷಯ ಮಾತಾಡ್ಕೋತ ಹೊಂಟಾರ. ಕೆಲವೊಂದು ವಿಷಯಗಳನ್ನ ನಮ್ಮನ್ನ ಕೇಳಿ ಹೋಗ್ಯಾರ. ಏನಂತ ಕೇಳ್ಯಾರಪ್ಪ ವಿಷಯ? ಏನ್ ಕೇಳ್ಯಾರಪ್ಪ ಅಂತಂದ್ರ ಇವತ್ತು ಶಿವ ಪಾರ್ವತಿಯರ ಲಗ್ನ ಯಾರಪ್ಪ ಅಂತ ಶಿವ ಪಾರ್ವತಿಯರು ಬಂದು ಮಾಳಿಂಗರಾಯಿಗ ಮುಂಡಾಸ ಸುತ್ತ ಹೋಗ್ತಾರು. ಅದೇ ಶಿವ ಪಾರ್ವತಿ ಮುಂಡಾ ಸುತ್ತಬೇಕಾರ ಶಿವ ಪಾರ್ವತಿ ಅನ್ಸ್ಕೋಬೇಕಾರ ಶಿವ ಪಾರ್ವತಿಯರ ಲಗ್ನ ಆಗೈತಿ. ಆ ಶಿವನ ಏನಪ್ಪಾ ಅಂತ ಕೇಳಿದ್ರ ಅವನ ಕುಲದೇವರು ಯಾವ್ದ, ಆ ಶಿವನ ಜಾತಿ ಯಾವುದಿತ್ತು. ಇದು ಒಂದು ಮಾತಾಡಿದಾಗ ಇನ್ನೊಂದು ಮಾತು ಹೇಳೋರು. ಏನಂತ ಹೇಳ್ಯಾರು? ಶಿವ ಪುರಾಣವನ್ನ ಶಿವ ಬರೆದತ್ತ, ಬ್ರಹ್ಮ ಪುರಾಣವನ್ನ ಬ್ರಹ್ಮದೇವರು ಬರೆದತ್ತ, ವಿಷ್ಣು ಪುರಾಣವನ್ನ ವಿಷ್ಣು ದೇವರು ಬರೆದತ್ತ. ನೋಡ್ಕಿಲ್ಲಿ ಇದು ಎಲ್ಲಿತ್ತಂತ ಸಾಂಖ್ಯ ಕಾಕ ಯಾಕದ ಕೇಳಿದ್ರ ಏನಂತು ನಾವ್ ಎಷ್ಟು ಸೈಲೆಂಟ್ ಅದಾವ ಅಟ್ಟು ವೈಲೆಂಟ್ ಅದಾವ. ಯಾಕಂತ ತಪ್ಪು ನಮ್ ಕಡೆ ಮಾತಾಡುವಂಗಿಲ್ಲ. ಹೌದಲ್ಲ? ಈಗ ಸದ್ಯಕ್ಕ ಯಾರ ಮನೆಗೆ ಬಂದಿವಪ್ಪ ಅಂತಂದ್ರ ನಮ್ಮ ಕಾಕವ್ರ ಮನೆಗೆ ಇವತ್ತು ಏನಪ್ಪಾ ಅಂತ ಕೇಳಿದ್ರ ಮನಿ ವಾಸು ಶಾಂತಿ ಮನಿ ಇವತ್ತು ಮಲಕಾರ ಶಬ್ದನ ಕರೆಸಿ ಹಬ್ಬ ಹಾಕ್ಯಾರಂದ್ರ ಇವತ್ತಿನ ದಿವಸ ಅವ್ರ ಮನೆಗೆ ಬಂದಿವಪ್ಪ. ಇದು ಯಾರ ಮನೆಗೆ ಕೇಳ್ರ ಕಾಕವ್ರ ಮನೆಗೆ ಹೇಳ್ತಾರು. ಹೌದು. ನಾವ್ ಹಾಡಾಕ ಬಂದಿದ್ ನಮ್ಮದ ಮನಿ ಅಂದ್ರ ಹಂಗ್ಯಾಂಗ ಹೋಯಪ್ಪ ಬಡದ್ ಕಳಿಸ್ತಾರ. ಹೌದಲ್ಲ? ಹಂಗ ಶಿವ ಪುರಾಣವನ್ನು ಶಿವ ಬರದ, ಹೌದು,
ವಿಷ್ಣು ಪುರಾಣವನ್ನು ವಿಷ್ಣು ಬರದ ಹಾ ಅಂತಕ್ಕಂತ ಮಾತು ಹೇಳಿದ್ರ ಅವ್ರು. ಹೇಳ್ರಪ್ಪ ಕಾಕಾ ಒಂದು ಮಾತು ಹೇಳ್ತಾನೆ ಕೇಳ್ರಿ. ಇದು ಹೆಂಗಾಯ್ತು ಗೊತ್ತಾನ? ಪ್ಯಾಕೆಟ್ ಕೊಡ್ದಾವ ಪಾರ್ವತಿ ಮಗ, ವಿಸ್ಕಿ ಕೊಡ್ದಾವ ವಿಷ್ಣುನ ಮಗ, ಹಾ ಬೀರ್ ಕೊಡ್ದಾವ ಬೀರಪ್ಪ ಮಗ, ಏನೋ ಕುಡಿಯಿಂದ ಹುಚ್ಚುಳಿ ಮಗ ಅನ್ನಂಗ ತುಂಬ್ಕೊಂಡ್ರು. ಹೌದಿಲ್ಲ? ಹಾ. ಸರಸ್ವನ ಕೇಳಿಲಿ ಯಾಕಂತ ಕೇಳಿದ್ರ ಏನತ್ತು? ಇವತ್ತಿನ ದಿವಸ ನಿಮಗಿಂತ ವಯಸ್ಸಿನಾಗ ನಾ ಸಣ್ಣವಳು ಇರಬಹುದು. ಸಣ್ಣ ಹುಡುಗ ಸಣ್ಣಕ್ಕನೆ ಅದನ್ನ ಹಾ. ನಿಮ್ದು ಎಷ್ಟು ಸರ್ವಿಸ್ ಆಗೈತಿ ಅಟ್ ನಮ್ದು ವಯಸ್ಸು ಆಗಿಲ್ಲ. ಆಗಿಲ್ಲಪ್ಪ. ಈಗ 25-26 ವಯಸ್ಸು ಚಾಲು. ಹೌದು ಹೌದು ಹೌದಲ್ಲ? ಹಾ. 25-26 ವರ್ಷ ಚಾಲು ಅದಾವ ಕರೆ. ಹಾ. ನೀವು ಮಾತಾಡೋದು 18 ಪುರಾಣ ಅಂತೇಳಿ ಬಂದು ದಿಗ್ಲಕ್ ಬೀಳ್ಬೇಡ್ರಿ ನೀವು. ಹಾ ಹೌದಿಲ್ಲ? ಹೌದು. 18 ಪುರಾಣದಾಗ ಶಿವ ಪುರಾಣ ಶಿವ ಬರದ, ವಿಷ್ಣು ಪುರಾಣ ವಿಷ್ಣು ಬರದ ಹೌದು ಅಂತಕ್ಕಂತ ಮಾತು ಹೇಳಿರಿ. ಹೇಳು. ನಿಮಗ್ ಸಿಕ್ಕಿದ್ರೆ ಇರ್ಬೋದು, ಹಾ. ಅದಕ್ಕೆ ನಾ ತಪ್ಪ ಅನ್ನೋದಿಲ್ಲ. ಹೌದು. ಆದ್ರೂ ನಿಮ್ಗೊಂದು ಮಾತು ಹೇಳ್ತಾನ. ಏನ್ ಹೇಳು? ನೋಡು, ಹಾ. 18 ಪುರಾಣವನ್ನೆಲ್ಲ ಯಾರು ರಚನೆ ಮಾಡ್ಯಾರ ಜಗತ್ತು ಸ್ತುತಿ ಸಾರ್ತೈತಿ. ಸಾರ್ವತ್ಯಪ್ಪ. ಯಾರು ಬರ್ದಿಟ್ರು? ಯಾರಪ್ಪ? ವೇದ ವ್ಯಾಸರಾಗಿರ್ತಕ್ಕಂಥವ್ರು 18 ಪುರಾಣವನ್ನು ರಚನೆ ಮಾಡ್ಯಾರ. ಹ. ವೇದ ವ್ಯಾಸರ 18 ಪುರಾಣ ರಚನೆ ಮಾಡೋಕ್ಕಿಂತ ಮೊದಲು ಮಹಾಭಾರತವನ್ನು ರಚನೆ ಮಾಡಿದ್ರು ಅವರು. ಹೌದು. ಮಹಾಭಾರತವನ್ನು ರಚನೆ ಮಾಡಿದ್ರ ಕರೆ ಹ. ಅವ್ರ ಮನಸ್ಸಿಗೆ ಹೊಟ್ಟೆ ಆನಂದ ಸಿಗಲಿಲ್ಲ. ಇಲ್ಲ. ಅವಾಗ ವೇದ ವ್ಯಾಸರು ವಿಚಾರ ಮಾಡಿದ್ರು. ಏನಂತ? ಏನ್ ವಿಚಾರ ಮಾಡಿಪ್ಪ? ಅದಕ್ಕೆ ಮಹಾಭಾರತವನ್ನು ರಚನೆ ಮಾಡಿ ಹೌದು. ಮನಸ್ಸಿಗೆ ಆನಂದ ಸಿಗವಲ್ತು. ಹಾ ಹಾ ಏನು ಮುಂದೆ ಹ್ಯಾಂಗ ಮಾಡ್ಬೇಕಂತ ತಿಳ್ಕೊಂಡು ವೇದ ವ್ಯಾಸರಾಗಿರ್ತಕ್ಕಂಥವ್ರು ಎಷ್ಟೋ ಪುಣ್ಯ ಕ್ಷೇತ್ರ ಭೂಮಿ ಮೇಲೆ, ಇದೇ ಭೂಮಿ ಮೇಲೆ ಇರ್ತಕ್ಕಂಥ ಹೌದು. ಎಷ್ಟೋ ಪುಣ್ಯ ಕ್ಷೇತ್ರಗಳನ್ನ ತಿರುಗಿ ತಿರುಗಿ ಕೊನೆಯದಾಗಿ ಕಾಶಿ ಕ್ಷೇತ್ರಕ್ಕೆ ಬಂದಾರ ಅವರು. ಬಂದಾರಪ್ಪ. ಕಾಶಿ ಕ್ಷೇತ್ರಕ್ಕೆ ಬಂದು ಕಾಶಿ ಕ್ಷೇತ್ರದಲ್ಲಿ ಕುಂತು ಹಾ. ವೇದ ವ್ಯಾಸರು 18 ಪುರಾಣವನ್ನು ರಚನೆ ಮಾಡಿಟ್ಟಾರ. ಹ. ನೀವೇನ್ ಹೇಳ್ರಿ? ಏನಂತಪ್ಪ? ಶಿವ ಪುರಾಣ ಶಿವ ಬರದತ್ತ, ವಿಷ್ಣು ಪುರಾಣ ವಿಷ್ಣು ಬರದತ್ತ, ಹಾ. ಬ್ರಹ್ಮ ಪುರಾಣ ಬ್ರಹ್ಮ ಬರದತ್ತ. ನೀವಾದ ಬರ್ದು ಬಿಡ್ರಿ ಅತ್ರ ಮುಂದಿಂದ. ನಾ ಗಪ್ಪ ವಾಮನ ಪುರಾಣ ಭವಿಷ್ಯ ಭಾಗ ಯಾರ್ದಾಗ ಇದು ಕೇಳು. ಹಾ. ಪುರಾಣ ಅಂತಕ್ಕಂಥವು 18 ಪುರಾಣ ಅದಾವು. ಹೌದು. ನಾ ಕೇಳ್ತಾನೆ, ವಿಷ್ಣು ಪುರಾಣ ವಿಷ್ಣು ಬರದ, ಹಾ. ಬ್ರಹ್ಮ ಪುರಾಣ ಬ್ರಹ್ಮ ಬರದ, ಹೌದು. ಶಿವ ಪುರಾಣ ಶಿವ ಬರದ ಅಂದ್ರಿ. ಹಾ. 3 ಹಾದು 18 ಹೌದು ಹೌದು. ಇನ್ನೂ 15 ಬುಕ್ ಅದಾವು. ಅದಾವಲ್ಲಪ್ಪ. ನಾರದ ಪುರಾಣ ಯಾರು ಬರ್ದ್ರು? ಹಾ. ವಾಮನ್ ಯಾರು ಬರ್ದ್ರು? ಹಡಿ. ಕೂರ್ಮ ಯಾರು ಬರ್ದ್ರು? ಹೌದು. ಕಂದ ಪುರಾಣ ಯಾರು ಬರ್ದ್ರು? ಆಹಾ. ಮಚ್ಚ ಯಾರು ಬರ್ದ್ರು? ಹೌದ್. ಬ್ರಹ್ಮ ವಿವೃತಕ್ಕೆ ಯಾರು ಬರ್ದ್ರು? ಹೌದು. ಲಿಂಗ ಪುರಾಣ ಯಾರು ಬರ್ದ್ರು? ಹಾ. ಬೇಕಲ್ಲ? ಗಣೇಶ್ ಯಾರು ಬರ್ದ್ರು? ಹಿಂಗ್ಯಾಕ್ ಮಾಡಿದ್ರು ನನ್ನ ಕಾಕ? ಹಂಗಲ್ಲ ಕಾಕ. ಹಾ. ಯಾಕೆ ಕೇಳು? ಹೌದ್. 18 ಪುರಾಣವನ್ನೆಲ್ಲ ಒಬ್ಬನೇ ಬರೆದಿಟ್ಟ ಅವನೇ ವೇದ ವ್ಯಾಸ. ಅಡಿಯ. ರಾಮ ಹುಟ್ಟೋಕ್ಕಿಂತ ಮೊದಲ ರಾಮಾಯಣ ಬರೆದಿಟ್ಟ ವಾಲ್ಮೀಕಿ ಋಷಿ. ಹೌದ್ರಿಪ್ಪ. ಇದು ಯಾರಿಗ್ ಗೊತ್ತಿಲ್ರಿ? ಹಾ. ನಮ್ಮ ಕಾಕಾಗೆ ಗೊತ್ತಿಲ್ಲ, ಬಸವ ಕಾಕಾಗದು. ಹೌದ್. ಎತ್ತ ಯಾಕೋ ಆ ಕಡೆ ಹೊಂಟ ಜಾಗ ಆಯ್ತದ. ಹೌದಲ್ಲ? ಹಾ. ಶಿವ ಪಾರ್ವತರ ಲಗ್ನ ಬಗ್ಗೆ ಕೇಳ್ಯಾರ ಅವ್ರು. ಹೌದ್. ನೋಡಿ ಹೆಂಗ ಬರೆದಿಟ್ಟಾರ ಅಂತ ಕೇಳ್ರ. ಏನಿಪ್ಪ? 18 ಪುರಾಣದೊಳಗ ಐತಿ ಹಾ. ಶಿವನ ಯಾವ್ದೇನಪ್ಪಾ ಅಂತ ಕೇಳ, ಅವನ ಕುಲದೇವ್ರ ಯಾವ್ದ, ಹೌದ್. ಅವನ ಜಾತಿ ಯಾವ್ದ ಅಂತ 18 ಪುರಾಣದೊಳಗೆ ತೋರ್ಸ್ಬೇಕತ್ತಾರ ಅವ್ರು. ಹಾ. ಒಪ್ಕೊಳ್ಳೋನು ಮಾತ. ಓಕೆ. ಹೌದಲ್ಲ? ಹಾ. ಯಾಕೆ ಕೇಳು? ಏನಿಪ್ಪ? ಶಿವ ಪಾರ್ವತರಿಗಿರ್ತಕ್ಕಂಥವ್ರು ಹಾ. ಲಗ್ನ ಆಗಬೇಕಾರ ಒಂದು ಕಾರಣ ಐತಿ. ಏನಂತ್ರಿಪ್ಪ ಕಾರಣ? 33 ಕೋಟಿ ದೇವತೆಗಳಿದ್ರು, 66 ಕೋಟಿ ದೈತ್ರಿದ್ರು. ಹೌದ್. 33 ಕೋಟಿ ದೇವತೆಗಳಿದ್ರು, 66 ಕೋಟಿ ದೈತ್ರಿದ್ರು. ಹೌದು. ದೇವತೆಗಳಕ್ಕಿಂತ ಹೆಚ್ಚಿನ ಸಂಖ್ಯೆ ದೈತ್ರದಿತ್ತು. ಎತ್ತು. ಎಷ್ಟೋ ಮಂದಿ ದೈತರು ಭಕ್ತಿಯನ್ನು ಮಾಡಿ ಬ್ರಹ್ಮನ ಬಲ್ಯಕ್ಕೆ ಹೋಗಿ ವರ ಪಡ್ಕೊಂಡು ಬಂದಿದ್ರು. ಹೌದು ಹೌದು. ಏನಂತ ಹೇಳಿ? ಏನಂತ? ನೋಡು ಪರಮಾತ್ಮ ಹಾ. ಇವತ್ತಿನ ದಿವಸ ಬ್ರಹ್ಮದೇವರ ಹೌದು. ಶಿವನಿಂದ ಮತ್ತು ಪಾರ್ವತಿ ಶಿವನ ಸತ್ಯದಿಂದ ಹುಟ್ಟಿರ್ತಕ್ಕಂತ ಹೌದು. ಔಷಧದಿಂದ ಅಂದ್ರ ಮಕ್ಕಳಿಂದ ಮಾತ್ರ ನಮಗ ಮರಣ ಆಗ್ಬೇಕಂತ ಎಷ್ಟೋ ಮಂದಿ ದೈತರು ವರ ಪಡ್ಕೊಂಡು ಬಂದಿರು. ಹೌದ್ರಿಪ್ಪ. ವರ ಪಡ್ಕೊಂಡು ಬಂದು ಹಾ. 33 ಕೋಟಿ ದೇವತೆಗಳ ಪರಿಪರಿದಿಂದ ಕಾಡ್ತಿದ್ರು. ಎಷ್ಟೆಷ್ಟೋ ಕಾಡ್ತಿದ್ರು. ಹಾ. ಅಂಜಿ ದೇವತೆ ಎಲ್ಲಿ ಹೋಗಬಾರ್ದು, ಹೋಗಿ ಜಗಕ್ಕೆ ಹೋಗಿ ಅಡ್ಕೋತಿದ್ರು, ಅಡಿಗೆ ಕೊಳ್ತಿದ್ರ. ಹಾ. ಆದ್ರೂ ದೈತರು ಬಿಡ್ತಿರಕ್ಕಿಲ್ಲ, ಹೌದು. ಪರಿಪರಿದಿಂದ ಕಾಡ್ತಿದ್ರು. ಹೌದು. ಅವಾಗ ಏನಪ್ಪಾ ಅಂತ ದೇವತೆರು ಬಂದ ಶಿವನಿಗೆ ಒಂದು ಮಾತು ಹೇಳ್ತಾರ. ಏನಂತ? ಯಪ್ಪ ಭಗವಂತ, ಹಾ. ಎಂತ ದುಷ್ಟ ದೈತರೆಲ್ಲ ಮರಣ ಆಗ್ಬೇಕಾಗಿತ್ತಂದ್ರ ಹೌದು. ನೀವು ಏನಪ್ಪಾ ಅಂತ ಲಗ್ನ ಆಗಬೇಕು. ಹೌದು. ನೀವು ಇಬ್ಬರು ಏನಪ್ಪಾ ಅಂತ ನಿಮ್ಮ ಇಬ್ಬರಿಂದ ಹುಟ್ಟಿರ್ತಕ್ಕಂಥ ಕೂಸಿನಿಂದ ಮಾತ್ರ ಎಷ್ಟೋ ಮಂದಿ ದೈತರ ಮರಣ ಐತಿ. ಅವಾಗ ಮಾತ್ರ ಅವ್ರ ಮರಣ ಆಕತಿ. ನೀವು ಇಬ್ಬರು ಲಗ್ನ ಆಗಿ ಒಂದು ಕೂಸನ್ನು ಹಡಿಬೇಕು ಅಂತೇಳಿ ಹೌದು. ಎಲ್ಲಾ ದೇವತೆಗಳು ಬಂದ ಪರಮಾತ್ಮನ ಹತ್ತಾಕ ಬೇಡ್ಕೊಂಡಾರಪ್ಪ. ಅವಾಗ ಹಾ. ಶಿವ ಆಗಿರ್ತಕ್ಕಂಥವ ಹೆಂಗಪ್ಪ ಅಂತ ನಿರಾಕರದೊಳಗಿದ್ದಾವ. ಹೌದು. ಅವಾಗ ಹುಟ್ಟು ಇಲ್ಲ, ಸಾವು ಇಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ. ಹಾ ಹಾ. ನೋಡ್ತಾನಂದವ್ರಿಗೆ ಕಣ್ಣಿಗೆ ಕಾಣಲಿ, ಹಿಡ್ಕೋತಾನಂದವ್ರಿಗೆ ಕೈಗೆ ಸಿಕ್ಕಿಲ್ಲ. ಅಡಿಯ. ಜಗತ್ತಿನೊಳಗೆ ನಿರ್ಗುಣ ನಿರಾಕಾರ ಅಂದ್ರೆ ಅವನು ಒಬ್ಬನೇ ಒಬ್ಬ, ಅವನೇ ಪರಮಾತ್ಮ. ಹೌದು ಹೌದ್ರಿಪ್ಪ. ಅವ ಇದ್ದಾಗ ಜಗತ್ತೈತಿ, ಅವ ಇಲ್ಲ ಅಂದ್ರೆ ಈ ಜಗತ್ತವೇ ಇಲ್ವೇ ಇಲ್ಲ. ಎಲ್ಲ. ಹೌದು ಹೌದು. ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದೊಳಗೆ
ಸಹಿತ ಹಾ. ಪರಮಾತ್ಮ ಆಗಿರ್ತಕ್ಕಂತ ಒಂದೊಂದು ರೂಪವನ್ನು ತೊಟ್ಟು ಒಂದೊಂದು ಅವತಾರಗಳನ್ನ ಮಾಡ್ಯಾನ. ಮಾಡ್ಯಾನ್ಲೆಪ್ಪ. ಹೌದಲ್ಲ? ಹಾ. ಅದಕ್ಕ ಇವ್ರಿಗೆ ಏನ್ ಹೇಳುದೈತೆ ಅಂತ ಕೇಳಿದ್ರ ಪರಸೋಣ, ಏನ್ ಹೇಳುದು? ಅವ್ರ ಕುಲ ಯಾವುದು, ಜಾತಿ ಯಾವುದು ಅಂತ ಕೇಳ್ತಾರ. ಹಾ. ಪಾರ್ವತ ದೇವಿದ ಕುಲ ಇದ ಇತ್ತು. ಪಾರ್ವತ ದೇವಿಗೆ ಬಂಧು ಬಳಗ ಇತ್ತು. ಹೌದ್. ಪಾರ್ವತ ದೇವಿನ ಪರಮಾತ್ಮಗೆ ಲಗ್ನ ಮಾಡಿ ಕೊಡ್ಲಾಕತ್ತಿರು. ಹೌದು. ಲಗ್ನ ಮಾಡಿ ಕೊಡುವಂತ ಸಂದರ್ಭದೊಳಗ ಏನಾಗಿದ್ರಿಪ್ಪ? ಲಗ್ನ ಮಾಡ್ಕೊಂತ ಸಂದರ್ಭದೊಳಗ ಎಲ್ಲಾ ಕೇಳ್ತಾರ. ಏನಂತ? ನಿನ್ನ ಜಾತಿ ಯಾವ್ದ, ಹಾ. ನಿನ್ನ ಕುಲ ಯಾವ್ದ, ಹೌದು. ನಿನ್ನ ದೇವ್ರ ಯಾವ್ದ, ಹಾ. ನಿನ್ನ ಬಂಧು ಯಾರ, ಹೌದ್. ನಿನ್ನ ಬಳಗ ಯಾರ ಅಂತ ಕೇಳ್ರು. ಕೇಳ್ತಾರಪ್ಪ. ಪಾರ್ವತಿಗೆ ಎಲ್ಲಾ ಗಿತ್ತು ಹೇಳು. ಹಾ. ಪರಮಾತ್ಮ ಏನು ಇದ್ರಿಕಿಲ್ಲ. ಹಾ ಹಾ. ಯಾಕಂದ್ರ ಪರಮಾತ್ಮ ಜಗತ್ತಿನೊಳಗೆ ಎಲ್ಲಾ ರೂಪ ತೊಟ್ಕೊಂಡವನ ಅವನೇ ಪರಮಾತ್ಮ. ಹೌದ್. ಪರಮಾತ್ಮನಿಗೆ ಏನಪ್ಪಾ ನಿರಾಕಾರ ಇದ್ದ ಅಂತಕ್ಕಂಥವ, ಹೌದು. ಸ್ವಯಂ ಅಂತಕ್ಕಂಥ ಸ್ವತಂತ್ರವಾಗಿದ್ದವ ಪರಮಾತ್ಮ. ಅವ ಹೌದ್. ಯಾರು ಹಿಂದ ಮುಂದೆ ಇದ್ರಿಕಿಲ್ಲ. ಇದ್ರಿಕಿಲ್ಲ. ಆದ್ರೂ ಹಾ. ಯಾರಪ್ಪ ಅಂತ ಕೇಳಿದ್ರ ಪಾರ್ವತ ದೇವಿ ತಾಯಿ ಮೇನಕಾದೇವಿ. ಹೌದ್. ಮೇನಕಾದೇವಿ ಅನ್ನತ್ತಾಳ. ಏನಂತ? ಗಂಡಗ್ ಹೇಳ್ತಾಳ ದಕ್ಷ ಬ್ರಹ್ಮಗ. ಏನಂತ? ಏನ್ ಹೇಳ್ತಾಳ, ಪತಿದೇವ ಹಾ. ನನ್ನ ಮಗಳನ್ನ ಶಿವನಿಗೆ ಕೊಡ್ಲಾಕತ್ತಿ. ಹೌದು. ಅವನಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ. ಹಾ. ಅವ ಯಾವತ್ತೂ ಸ್ಮಶಾನದೊಳಗಿರಾವ. ಹೌದ್. ಮೈ ತುಂಬಾ ಬಸ್ ಮಾಡ್ಕೊಂಡವ. ಹೌದು. ಏನಪ್ಪಾ ಅಂತ ಕೇಳಿದ ಕೊರಳೊಳಗ ಹಾವಿನ ಜನಿವಾರ ಹಾಕೊಂಡವ. ಹೌದ್. ಯಾರು ಇಲ್ಲ ಇಂತ ಮಗಳನ್ನ ಅವಂಗ ಹೆಂಗ ಕೂಡ್ಲಿ ಎಂದಳಕ್ಕಿ ಹೌದ್. ಹೌದ್. ಚಿಂತೆ ಹತ್ತಿತ್ತ. ಅವಾಗ ಹಾ. ಹ್ಯಾಂಗ್ ಕೊಡ್ಬೇಕು ಇಂತ ಆಳೆ ಆಗತ್ತೇಳಿ ಹೌದು. ಒಮ್ಮದಿ ಮನ್ಸದ ಕಾಕ ಆಗಳಿ ಬಳೆ ಬಂದ 500 ರೂಪಾಯಿ ಕೊನಾಗ ಹೌಸಲೆ ತಗೊಂಡ್ಬಿಟ್ಟಾವ. ಹಾ. 500 ನೋಟ್ ಕಾಟನ ಆಯ್ತು. ತಗೊಂಡ್ ಲಾಟ್ ತಗೊಂಡ್ಬಿಟ್ಟು ನಮ್ ಕಾಕ. ಹೌದಲ್ಲ? ಹಾ. ಅದಕ್ಕ ಹೌದ್. ಯಾಕೆ ಕೇಳ, ಅವಾಗ ಹೇಳ್ತಾಳ ಏನಂತ? ಪಾರ್ವತಿ ಹೇಳ್ತಾಳ, ಹಾ. ನಾ ಲಗ್ನ ಆದ್ರೆ ಪರಮಾತ್ಮನ ಮಾತ್ರ ಲಗ್ನ ಆಗತ್ತೇನ. ಹೌದ್. ಎಲ್ಲಂದ್ರ ನನ್ನ ಜೀವನನೇ ಭೂಮಿಯಲ್ಲಿ ಹಿಡುದಿಲ್ಲ ಅಂದಳಕಿ. ಹಾ ಹಾ. ತಾಯಿ ಹಂಗಿದ್ರೆ ಈ ಕುಡಿದು ಬಿಡ್ತಾಳೇನು? ಕೊಡಬೇಕಾಗತ್ತೆ. ಕೊಡಬೇಕಾಗೈತೆ. ಹೌದು. ಯಾಕಂದ್ರ ಹಾ. ಪರಮಾತ್ಮ ಆಗಿರ್ತಾವ ಪಾರ್ವತಿಯನ್ನ ಲಗ್ನ ಮಾಡ್ಕೊಳ್ಳೋದಿತ್ತು. ಹೌದ್. ಅವಾಗ ಪಾರ್ವತ ದೇವನ ಲಗ್ನ ಮಾಡಿ ಪರಮಾತ್ಮ ಕೊಟ್ರು. ಹಾ. ಆದ್ರ ಪರಮಾತ್ಮಗೆ ಯಾವ ಜಾತಿಯೂ ಇಲ್ಲ. ಹೌದ್. ಅವನ ಏನಪ್ಪಾ ಅಂತ ಕೇಳಿದ್ರ ಹಾ. ಸಾಕ್ಷಾತ್ ಏನಪ್ಪಾ ಅದ ನಿರಂಕಾರದೊಳಗಿದ್ದವ ಯಾವನ ಯಾರಿದ್ರ ಅವನೇ ನಮ್ಮಪ್ಪ ಪರಮಾತ್ಮ. ಹೌದು. ಅವನಿಗೆ ಯಾವ ಜಾತಿ ಇಲ್ಲ. ನೀವೇ ಹೇಳಿರಿ ಹಾ. ಅವನಿಗೆ ಜಾತಿ ಯಾವ್ದತ್ ಹೇಳಿರಿ ಕಾಕ. ಹಾ. ನಾನು ನಿಮಗಿಂತ ಸಣ್ಣ ಮಗಳದೇನಿ. ಹೌದು. ಅವ್ರ ಜಾತಿ ನನಗನ್ನೋದು ಪುರಾಣದೊಳಗೆ ಎಲ್ಲಿಯೂ ಬರೋದಿಲ್ಲ. ಇಲ್ಲ. ನಾನು 10 ವರ್ಷ ಆತ ಅದನ್ನ ಹುಡುಕಾಡ್ತೀನಿ. ಹಾ. ನನಗೆ ಸಿಕ್ಕಿಲ್ಲ ಅದು. ನಾವು ಹಂಗ ಹಳೆ ತಿರುವತ್ತಿರುತ್ತೋ ಸಿಗವಾತ ಬರವತ್ತಾಗೈತಿ. ಬರವಾತದ. ಈಗ ಸದ್ದ ನಿಮ್ಮ ಕೈ ಯಾರು ಬರ್ಲಿ ಅದ. ಹೌದಿಲ್ಲ? ಹಾ. ಇವತ್ತು ತಾಕಳಿ ಊರಿಗೆ ಬಂದಿವು. ಹೌದು. ಬೆಳಗಾವಿ ಜಿಲ್ಲಾ ಬಿಟ್ಟು ಎಟ್ಟೆಟ್ಟೋ ಜಿಲ್ಲಾ ಬಿಟ್ಟು ಈ ಕಡೆ ಬಂದ್ಬಿಟ್ಟು ಹಾ ಹಾ. ನೋಡೋನು ಪರಮಾತ್ಮನ ಎಲ್ಲರೇ ಜಾತಿ ಸಿಗುದಿತ್ತಂದ್ರ ಹೌದ್. ಹೇಳಕ್ ಬರುದಿಲ್ಲ ಮತ್ತ. ಹೇಳಾಕ ಬರೋದಲ್ಲ. ಮತ್ತ ಹಾ. ಮುಂದಿನ ಪಾಳ್ಯಕ್ಕೆ ಬರ್ಬೇಕಾರ ಕಾಕ. ಹೌದ್. ನನಗಂತೂ ಜಾತಿ ಅಂತಕ್ಕ ಯಾವ ಪುರಾಣದೊಳಗೂ ಸಿಕ್ಕಿಲ್ಲ. ಹೌದು. ಅದು ಇತ್ತಂದ್ರೆ ನೀನ ಯಾವ ಪುರಾಣ ಹೇಳು. ಹಾ. ಹೊಟ್ಟೆ ನಿನಗೆ ನಾ ಆಯಾರ ಮಾಡಿ ಹೋಗ್ತೀನಿ ಇವತ್ತು. ಎಲ್ಲಿ ಮತ್ ಹಿಂಗಾಗಿತ್ತಂದ್ರಪ್ಪ. ಹಂಗ ಮತ್ತೇರ್ ಕಾಕ ಕುತ್ಕೊಂಡು ಬರ್ತಿದಾರ ಪುರಾಣ. ಪರಮಾತ್ಮ ಅಪ್ಪ ಯಮನಪ್ಪ ಅಂತ ಬರ್ತಿದಾರ. ಹೆಂಗ ಹಾ. ಹೌದಲ್ಲ? ಹಿಂಗದು ಎಲ್ಲ ಈ ಸ್ಟೋರಿ ಬರ್ದಿರ್ಬೇಕು. ಮತ್ತೆ ಹೇಳಕ್ ಬರ್ದ್ರ ಹಿಂದಿನ ಸ್ಟೋರಿ ಅವ್ರದ. ಹೇಳಕ್ ಬರ್ದಲ್ಲ. ಹಾ. ಹೌದಲ್ಲ? ಹೌದು. ಕಾಕ ನೀ ಶಿವ ಪಾರ್ವತಿ ಲಗ್ನ ತೆಗೆದಿಲ್ಲ. ಹಾ. ನಾನೇ ನಿನ್ನೊಂದು ಪ್ರಶ್ನೆ ಕೇಳೋಕೇನಿ. ಹೌದ್. ಹೌದಲ್ಲ? ಹಾ. ಶಿವ ಪಾರ್ವತಿ ಲಗ್ನ ಆಯ್ತು ಅಂತಕ್ಕಂತ ಮಾತು ಹೇಳಿರಿ. ಹಾ. ಶಿವ ಪಾರ್ವತಿ ಲಗ್ನ ಆಗ್ಬೇಕಾರ ಹೆಂಗಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಹೆಣ್ಣ ನೋಡ್ಲಾಕ ಹೋಗ್ಯಾರ. ಹಾ. ಪಾರ್ವತಿನ ನೋಡಾಕ ಹೋದ ದಿವಸ ಯಾವ್ದಿತ್ತಪ್ಪ ಅಂತ ಕೇಳಿದ್ರ ರವಿವಾರ ಇತ್ತು. ಹೌದ್. ಪರಮಾತ್ಮ ಹಾ. ಪಾರ್ವತಿನ ನೋಡಕ್ ಹೋದ ದಿವಸ ಯಾವ್ದಿತ್ತು? ಆಯ್ತಾರ. ರವಿವಾರ ಇತ್ತು. ಹಾ. ಯಾವ ನಕ್ಷತ್ರ ಇತ್ತು, ಯಾವ ತಿಥಿ ಇತ್ತು ಅನ್ನತಕ್ಕಂಥ ಸಹಿತ ನಿನಗೂ ಗೊತ್ತೈತಿ, ಅದು ನನಗೂ ಗೊತ್ತದ. ಕಾಕಾಗ ಗೊತ್ತೈತಿ. ಆಯ್ತಾರ ಅಂದ್ಕೊಂಡು ಸಾಲ ಸೂಟಿ ಇರ್ತಾವ ಗೊತ್ತಾಗೈತಿ. ಹಾ. ಹೌದಲ್ಲ? ಹೌದ್. ರವಿವಾರ ಅಂತಕ್ಕಂಥದ್ದು ಪಾರ್ವತಿನ ನೋಡಾಕ ಹೋಗಿರ್ತಕ್ಕಂಥ ದಿವಸ ಇತ್ತು. ಹೌದು. ಶಿವ ಪಾರ್ವತಿ ಲಗ್ನ ಆಯ್ತು. ಹೌದ್. ಲಗ್ನ ಆಗ್ಬೇಕಾರೆ ಈಗ ಸದ್ಯಕ್ಕೆ ನಾವ್ ಏನ್ ಮಾಡ್ತೇವೆ, ಈಗ ಸದ್ಯಕ್ಕೆ ಏನ್ ಹಬ್ಬ ಹಾಕಿ ಹಾ. ಏನ್ ಮಾಡ್ಯಾರ, ಮರಕಾರ ಸಿದ್ಧರ ಮನಿ ಕರ್ಕೊಂಡು ಪೆಂಡೋಲ್ ಹಾಕಿ ಪೆಂಡಲ್ ಹಾಕ್ಯಾರ. ಹಾ. ಅವಾಗಿನ ಕಾಲಕ್ಕೂ ಶಿವ ಪಾರ್ವತಿ ಲಗ್ನ ಆಗ್ಬೇಕಾರೆ ಇಂಥದೇ ಏನು ಪೆಂಡಲ್ ಹಾಕ್ಯಾರ. ಹಾಕ್ಯಾರಪ್ಪ. ಹೌದಲ್ಲ? ಹಾ. ಮಂಟಪ ಹಾಕ್ಯಾರು. ಹಾಕ್ಯಾರ. ಈಗೆಲ್ಲ ಕಬ್ಬಿನ ಕಾಟಿಗೆ ಅದು ಇದು ತಗೊಂಡ್ ಹಾಕಾಕತ್ತಾರ. ಹಾ. ಆದ್ರೆ ಅವಾಗ ಹಂಗಿಲ್ಲ. ಹೆಂಗಿತ್ತಪ್ಪ? 1000 ಬಾಳೆ ಕಂಬಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಮಂಟಪ ಇತ್ತು. ಹೌದ್. 1000 ಕಂಬಿದ್ದು. ಹಾ ಹಾ. ಈಗ ನೋಡೋಣ. ಇದಕ್ಕ ಹಾಂದ್ರ ಅಂತಾರೆ, ಅದಕ್ಕ ಹಾಂದ್ರ ಐತಿರಪ್ಪ, ಇದಕ್ಕ ಚತ್ ಅಂತಾರ. ಹಾ. ಒಂದೊಂದ್ ಕಡೆ ಬೇರೆ ಬೇರೆ ಅಂತ. ಹೌದು. ಹೌದಲ್ಲ? ಹಾ. ಮಂಟಪ ಆಗ್ಬೇಕಾದ್ರೆ 1000 ಬಾಳೆ ಕಂಬದಿಂದ ಹೌದ್. ನಿರ್ಮಿತವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರ ಹಡಿ ಆ ಮಂಟಪ ಇತ್ತು. ಹೌದ್ರಿಪ್ಪ. ಹೌದಲ್ಲ? ಹಾ. ಮಂಟಪ ಇತ್ತು. ಹೊಳೆ ಅಡಿಗೆ ಮಾಡಿ ಶಿವ ಪಾರ್ವತಿ ಲಗ್ನ ಮಾಡ್ರು. ಹಾ. ಅಲ್ಲಿ ಏನು ಊಟಕ್ಕೆ ಮಾಡಿಸಿರಪ್ಪ ಅಂತ ಕೇಳಿದ್ರೆ ಅನ್ನ ಮಾಡಿಸಿದ್ರು, ಸಾರು ಮಾಡಿಸಿದ್ರು, ಬದನೆಕಾಯಿ ಕಾಯಿಪಲ್ಯ ಮಾಡ್ಯಾರ. ಹೌದ್. ಇದು ಅವಾಗೇ ಇತ್ತು ಕೃತಯುಗದಾಗ ಬದ್ನಿಕಾಯಿ. ಅವಾಗೂ ಬದ್ನಿಕಾಯಿ ಇತ್ತು. ಈಗ ಉಣ್ಣಾಕ ಹೋಗಿದ್ವು, ಅಲ್ಲಿಯೂ ಅದೇ ಇತ್ತ. ಹಾ.
ಗುಂಡನು ಬದ್ನಿಕಾಯಿ ದೋತ. ಹೌದಲ್ಲ ಅವಾಗ ಇತ್ತು, ಈಗ ಸದ್ಯಕ್ಕಾದ್ರೂ ಐತಿ. ಯಾಕ ಮದ್ವಿ ಒಳಗ ನೋಡ್ರಿ ಯಾವ ತರ ಕಾಯಿಪಲ್ಯ ಇದ್ರು ಮಾಡುದಿಲ್ಲ. ಮೊದಲು ಮೇನ್ ಬದ್ನಿಕಾಯಿ ಮಾಡ್ತಾರ. ಯಾಕೆ ಬದನೆಕಾಯಿ ಮಾಡ್ತಾರ ಅಂದ್ರೆ ಶಿವ ಪಾರ್ವತಿ ಲಗ್ನದಾಗ ಬದ್ನಿಕಾಯಿ ಕಾಯಿಪಲ್ಯ ಮಾಡ್ಯಾರ. ಅದಕ್ಕೆ ಈಗ ಅದು ಬದ್ನಿಕಾಯಿ ಕಾಯಿಪಲ್ಯ ಮಾಡುವಂತ ರೂಢಿ ಈಗ ಸದ್ಯಕ್ಕಾದ್ರೂ ಬಂದೈತಿ. ಹೌದಲ್ಲ ಏನಪ್ಪಾ ಅಂತ ಶಿವ ಪಾರ್ವತಿ ಲಗ್ನದೊಳಗ ಪಾರ್ವತಿಯ ಮನೆಯವ್ರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ ಪರಮಾತ್ಮನಿಗೆ ವರದಕ್ಷಿಣೆ ಆಗಿ ರೊಕ್ಕ ಬೆಳ್ಳಿ ಬಂಗಾರವನ್ನು ಕೊಟ್ಟಾರ. ಅಟ್ಟಿಟ್ಟಲ್ಲ ಮತ್ತ ಎಟ್ಟು ಕೊಟ್ಟಾರಪ್ಪ? ಗಜ ತೂಕದ ಬಂಗಾರ ಕೊಟ್ಟಾನ ಪಾರ್ವತಿ ಅಪ್ಪ ಪರಮಾತ್ಮಗ. ಗಜ ತೂಕ ಅಂದ್ರ ಎಟ್ಟಪ್ಪ? ಒಂದ್ ಆನೆ ಎಟ್ಟು ತೂಕ ಇರ್ತದ ನೋಡು, ಅಟ್ಟು ತೂಕ ಬಂಗಾರ ಕೊಟ್ಟಾನತ್ತವಾಗ. ಹೌದ್ರಿಪ್ಪ. ಹೌದಲ್ಲ ಪರಮಾತ್ಮ ಆಗಿರ್ತಕ್ಕಂತ ಪಾರ್ವತಿ ದೇವಿ ಸಹಿತ ಬಂಗಾರ ಹಾಕ್ಯಾರ. ಅದು ಹಿಂದಕ್ಕೆ ನಡೆದ, ಈಗ ಸದ್ಯಕ್ಕೂ ಅದು ನಡ್ದತಿ. ಕಾಕಾರ ಒಂದೇ ಮಾತು ಕೇಳೋದತಿ, ಏನ್ ಕೇಳುದು? ಶಿವ ಪಾರ್ವತಿ ಲಗ್ನ ಎಲ್ಲೂ ಬೇರೆ ಕಡೆ ಆಗಿಲ್ಲ, ಇದೇ ಭೂಮಿ ಮೇಲೆ ಆಗೈತಿ. ಇದೇ ಭೂಮಿ ಮೇಲೆ ಶಿವ ಪಾರ್ವತಿ ಲಗ್ನ ಆಗೈತಿ. 33 ಕೋಟಿ ದೇವಾನ ದೇವತೆಗಳು ಕುಡ್ಯಾರು, 66 ಕೋಟಿ ದೈತರು ಕುಡ್ಯಾರು, 9 ಕೋಟಿ ಸಿದ್ಧರು ಕುಡ್ಯಾರು, ಕಿನ್ನರು ಕುಡ್ಯಾರು, ಕೆಂಪುರುಷರು ಕುಡ್ಯಾರಪ್ಪ. ಇವರೆಲ್ಲಾರು ಕೂಡ್ಕೊಂಡು ಶಿವ ಪಾರ್ವತಿ ಲಗ್ನ ಮಾಡ್ಯಾರ, ಮದುವೆ ಮಾಡ್ಯಾರ. ಈ ಮದುವೆ ಮಾಡ್ಯಾರು. ಈ ಭೂಮಿ ಮೇಲೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿದ್ರಿಪ್ಪ? 33 ಕೋಟಿ ದೇವತೆಗಳು, 66 ಕೋಟಿ ದೈತರು, 9 ಕೋಟಿ ಸಿದ್ಧರು, ಕಿನ್ನರು, ಕೆಂಪುರುಷರು ಎಲ್ಲಾರು ಕೊಡ್ಕೊಂಡು ದಾನವರು ಎಲ್ಲಾರು ಕೊಡ್ಕೊಂಡು ಏನಪ್ಪ ಶಿವ ಪಾರ್ವತಿ ಲಗ್ನ ಮಾಡುವಾಗ ಈ ಭೂಮಿ ಮ್ಯಾಲ ಭಾರ ಹೆಚ್ಚಾಗೈತಿ. ವಾಚಾಗೈತಿ ಭೂಮಿಗೆ ಭಾರ ಏನಾಗೈತಿ? ಹೆಚ್ಚಾಗೈತಿಪ್ಪ. ಭೂಮಿ ಮ್ಯಾಲ ಭಾರ ಹೆಚ್ಚಾಗಣ ಭೂಮಿ ಒಂದ್ ಕಡೆ ಹೊಳೆತಿ, ಇದನ್ನ ಎಲ್ಲಿ ಕೇಳಿರೋ ಬಿಟ್ರು ನನಗೇನು ಕೊಂದಿಲ್ಲ ನೀವು. ಹೌದಲ್ಲ ಈ ಭೂಮಿ ಒಂದ್ ಕಡೆ ಹೊಳೆತಿ. ಅವಾಗ ಶಿವ ಪಾರ್ವತಿ ಲಗ್ನ ಅರ್ಧಕ್ಕ ನಿಂತೈತಿ, ಪೂರ್ತಿ ಆಗಿರ್ಕಿಲ್ಲ ಇನ್ನು. ಅವಾಗ ಅರ್ಧಕ್ಕ ನಿಂತೈತಿ. ನಮ್ ಬಸು ಕಾಕನ ಕೇಳ್ತಾನ, ಏನತ್ತಪ್ಪ ಕಾಕ ಹೊಳೆ ನಿಂತಿತ್ತಂದ್ರ ಈಗೂ ನಾವ್ ಹಿಂಗ ಹೊಳೆ ನಿಂತ ಹಾಡ್ಬೇಕಾಗಿತ್ತ. ಈ ಕಾಕ ಈಗ ಸದ್ಯಕ್ಕೆ ಈ ಭೂಮಿ ಸಮ ಐತಿದ, ಒಬ್ಬರಿ ನಿಂತ ಹಾಡ್ಬೇಕಾಗಿತ್ತ. ಇದು ಸಮ ಐತಿ ಭೂಮಿ. ಈ ಭೂಮಿ ಸಮ ಆಗಬೇಕಾದ್ರ ಯಾವ ದೇವತೆಗಳು ಬಂದು ಈ ಭೂಮಿ ಸಮ ಮಾಡಿದ್ರು, ಯಾವ ದೇವತೆ ಬಂದು ಭೂಮಿ ಸಮ ಮಾಡಿದಾಗ ಶಿವ ಪಾರ್ವತಿ ಲಗ್ನ ಭೂಮಿ ಮೇಲೆ ನಡೀತು. ಈಗ ಸದ್ಯಕ್ಕ ಭೂಮಿ ಅಂತಕ್ಕಂಥದ್ದೈತಿ. ಈ ಭೂಮಿ ಮೇಲೆ ಶಿವ ಪಾರ್ವತಿ ಲಗ್ನ ಆಗೈತಿ. ಶಿವ ಪಾರ್ವತಿ ಲಗ್ನ ಆಗಿರ್ತಕ್ಕಂತ ಜಾಗ ಈಗ ಸದ್ಯಕ್ಕೆ ಭೂಮಿ ಮೇಲೆ ಯಾವುದೈತಿ? ಏನ ಉಮದ್ಯಾಗ ಆಗಿತ್ತು, ಏನ್ ಟಾಕಳಿ ಊರಾಗ ಆಗಿತ್ತು, ಏನ್ ದುಳ್ಕೆಡ್ದಾಗ ಆಗಿತ್ತು, ಬೇಕಲಪ್ಪ. ಸುಲ್ತಾನ್ಪುರದಾಗ ಆತು, ಹಿಡ್ಕಲ್ ಗ್ರಾಮದಾಗ ಆತು, ಬೇಕಪ್ಪ. ಲೇಕ ಏನ್ ಚಡ್ಚಂದಾಗ ಆತು, ಏನ್ ಚಡ್ಚಂದಾಗ ಆಗೈತು, ಇಲ್ಲಿ ಆಗೈತು ಹೇಳ್ತಾ ನಮ್ ಕಾಕ. ಎಲ್ಲ ಆಗೈತಿ. ಭೂಮಿ ಮ್ಯಾಲ ಶಿವ ಪಾರ್ವತಿ ಲಗ್ನ ಆಗೈತಿ. ಆ ಲಗ್ನ ಆಗಿರ್ತಕ್ಕಂತ ಜಾಗದ ಹೆಸರು ಏನ ಹೇಳ್ತಾರೆ? ಲಗ್ನ ಆಗುವಾಗ ಭೂಮಿ ಹೊಯ್ತೈತಿ. ಆ ಭೂಮಿ ಸಮ ಮಾಡಿದ ದೇವರು ಯಾರು? ಹೌದ್ರಿಪ್ಪ. ಇದು ನನ್ನ ಪ್ರಶ್ನೆ. ಇದು ಕಾಕಾಗಿ ಬಸು ಕಾಕಾಗ್ಯದ ಹೇಳ್ತಾರೆ. ಯಾಕಂದ್ರ ನಮಗ ನಮ್ಮ ಉಮದಿ ಮನುಷ್ಯದ ಕಾಕಾರ ಬರುದಿಲ್ಲ ಅಂದ್ರ ಬೇಡ ಕಾಕ, ನೀ ಹೆಂಗಿರ್ತಿ ನಾವ್ ಹಂಗೆ ಇರ್ತವ. ಆ ಕಡೆ ಹೋಗುದ್ ಬೇಡಪ್ಪ. ಯಾಕಂದ್ರ ಮನುಷ್ಯಲ್ಲೇ ಮೊದಲು ಏನು ಇರ್ಬೇಕಪ್ಪ ಅದ ಮೊದಲು ತಾಳ್ಮೆ ಇರ್ಬೇಕು. ಆ ತಾಳ್ಮೆ ಇರ್ಬೇಕು, ನೀತಿ ಇರ್ಬೇಕು, ಧರ್ಮ ಇರ್ಬೇಕು. ಹೌದಲ್ಲ? ಯಾಕದಕ್ಕೆ ನಾವು ನೀತಿನೂ ಬಿಟ್ಟಿಲ್ಲ, ಧರ್ಮನೂ ಬಿಟ್ಟಿಲ್ಲ. ನಿಮ್ಮ ಭಾಗಕ್ಕೆ ಬರ್ಲಾಕ ನಮಗ್ ಒಂದೇ ಅಂಜಿಕೆ ಬರ್ತೈತಿ. ಹೆಂಗ್ರಿಪ್ಪ? ಯಾಕಂದ್ರ ರೊಕ್ಕ ಕೊಟ್ಟು ಟೇಜ್ ಹಾಕ್ಸಿರ್ತಾರು. ಎಷ್ಟೋ ಯೂಟ್ಯೂಬ್ದಾಗ ನೋಡ್ತೀನಿ, ಈ ಟೇಜ್ ಬಿಟ್ಟು ಅಲ್ಲಿ ತಕ ಹೋಗ್ತಾರ ಕುಣ್ಲಾಕ. ಇದೆಂತದನ್ನ ಆಡ್ಕಿ ಇನ್ನೂವರೆಗೂ ತಿಳಿದೇ ಇಲ್ಲ, ಮತ್ತ ಇನ್ನೂವರೆಗೂ ಗೊತ್ತೇ ಆಗಿಲ್ಲ ಮತ್ ನಂಗ. ಹೌದಲ್ಲ? ಯಾಕಂದ್ರೆ ಟೇಜ್ ಬಿಟ್ಟು ಎಷ್ಟೊಟ್ಟು ದೂರ ತನಕ ಕುಣ್ಲಾಕ್ ಹೋಗುವ. ಅವ್ರು ಯಾಕೆ ಹೋಗ್ಯಾರ ಅಂದ್ರೆ ದೇವ್ರ ನಮಸ್ಕಾರ ಮಾಡಕ್ ಹೋಗ್ಯಾರಪ್ಪ. ಅಲ್ಲಿರ್ತಾನ ದೇವ್ರ, ಇಲ್ಲಿ ಇರೋದಲ್ಲ, ಇಲ್ಲಿ ಇರೋದಕ್ಕೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಂದಾಗ ಅವ್ರಿಗೆ ಶಾಂತ ಆಕೈತಿ. ಯಾಕಂದ್ರ ಇಲ್ಲಿ ಬಂದು ನಾವು ಸ್ಟೇಜ್ ಮೇಲೆ ನಿಂತ ಹಾಡ್ಲಕತ್ತಪ್ಪ ಅಂತಂದ್ರ ನಾವ್ ಮೊದ್ಲು ಹೇಳ್ತಾ ನಾವು ಕುಣಿಯವ್ರಲ್ಲ, ಮತ್ತೊಂದು ಅಲ್ಲ. ಎಲ್ರಿಪ್ಪ ನಾವ್ ಎಟ್ಟು ಬರ್ತದ ಅಟ್ಟೆ ಹಾಡವ್ರು. ಏನೋ ಜ್ಞಾನಕ್ಕೆ ಜಗಳ ಮಾಡೋದೈತಿ. ಆದ್ರ ಡ್ಯಾನ್ಸ್ ಮಾಡಕ್ ಬಾ, ಕುಣಿಯಾಕ ಬಾ ಅಂದ್ರ ಕಾಕ ನನಗೂ ನಿಗುದಿಲ್ಲ, ಆಚೆ ನಿನಗೂ ನಿಗುದಿಲ್ಲ. ಮತ್ತ ಹೌದಲ್ಲ? ಅದಕ್ಕೆ ಜೋಡಿ ಗಡಿ ಮಾಡಿ ಕೊಡ್ಸ್ಯಾರ. ಯಾವತ್ತು ಕುಣಿದು ಇಲ್ಲ. ಟೇಜ್ ಬಿಟ್ಟಂತೂ ಮೊದ್ಲೇ ತೆಳಗಿಡಿಯಂಗಿಲ್ಲ. ಬರೋಬರಿ ಐತಪ್ಪ. ಹೌದಲ್ಲ? ಹಿಂಗ ನಮ್ಮ ಹಾಡಿಕೆ ಐತಿ. ನೋಡೋಣ ಯಾಕಪ್ಪ ಅಂತ ಕೇಳಿದ್ರ ಎಲ್ಲಾ ದೈವ ಅಂದ್ರೆ ಇವತ್ತು ದೇವ್ರ ಇದ್ದಂಗ ಐತಿ. ಶಾಣೆ ಪಂಡಿತರು ಕುಡ್ಯಾರ. ಮುಂದಿನ ಪಳಕ್ ಬರ್ಬೇಕ ನಮ್ಮ ಕಾಕವ್ರು ಈ ಪ್ರಶ್ನೆ ಕೂತ್ರವನ್ನ ಹೆಂಗ ಹೇಳಿ ಹೆಂಗ ಮಾತಾಡ್ತಾರ ನೋಡದತ್ತಿ ಹೇಳ್ತಾರೆ. ಮುಂದಿನ ಪಳಕ್ ನಮ್ಮ ಸಿದ್ಧರದ ಇತಿಹಾಸವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಹೇಳ್ಕೊತ ಹೋಗ್ತಾರ. ನಮ್ ಕಾಕಾರ ಚಾಲಿ ಅದ, ಯಾರು ಬರ್ತಾರ ಅವ್ರೆಲ್ಲ ಬೈದು. ಹೌದಲ್ಲ? ಇವ್ರು ನೋಡ್ರ ನಂಗೆ ಯಾರು ನೆನಪಾಕಾರ ಗೊತ್ತನ? ಯಾರಪ್ಪ? ನಮ್ ಕೌಸಲ್ಗಿ ವಿಠಲ ಕಾಕ, ಚುಲ್ಸೋಣ್ ಲಕ್ಕಪ್ಪ ಕಾಕ ನೆನಪಾಕಾರ. ಯಾಕಂದ್ರೆ ದಿನ ಅವ್ರ ಜೋಡನೆ ಕೂಸ್ತೀನಿ ನಾನು, ದಿನ ಅವ್ರ ಜೊತೆ ನಾನೇ. ಅವ್ರ ಭಾಷೆ ಬೇರೆ ಯಾವ ಬೇ ಅತ್ತ
ಹೌದಿಲ್ಲ ಹೌದ್. ಈ ಮುಂದೆ ಮನ್ಸಲ್ ಕಕ್ಕ ನೋಡ್ರಿ ಅವ್ರೇ ನೆನಪಿಗಾಗತ್ತಾರ ಹೌದು ಹೌದು ಯಾಕಂದ್ರ ಹಾ. ಇವರಂಗನೆ ಅವರು ಯಾಕಪ್ಪ ಅಂತಕ್ಕದ ಅಕ್ಷರ ಜ್ಞಾನ ಇಲ್ಲದೆ ಹಾಡಿಕೆ ಮಾಡ್ತಾರ ಅವ್ರು. ಹೌದು ಹೌದಲ್ಲ ಹಾ. ಅಕ್ಷರ ಜ್ಞಾನ ಇಲ್ಲದಾರ ನಮ್ಮ ಕೌಸಲಿ ವಿಠಲಕ್ಕಾಗಿ ಈಗಾಗಲೇ ಕೈಲಾಸವಾಸ ಆಗಿ ಹೋಗ್ಯಾರ ಹೌದ್ರಿಪ್ಪ ಅವ್ರ ಉಸಿರು ಹಾದ್ರು ಕಟ್ಟಿ ಭೂಮಿ ಮೇಲೆ ಹಸಿರು ಉಳಿಸಿ ಹೋಗ್ಯಾರ ಅವ್ರು. ಉಳ್ದೈತ್ರಿಪ್ಪ ಹೌದಲ್ಲ ಹಾ. ಬರೀ ಸ್ಟೇಜಿಗೆ ಬಂದ್ರೆ ಸಾಕವ್ರು ಹೌದ್ ಹುಯ್ ಎತ್ತ ಜನ ಹೌದು ಹೌದು ಹೌದಿಲ್ಲ ಹಾ. ಬಹಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ಬ್ಯಾಡ್ರಿ. ದೈವಕ್ಕೆ ಹೊಂಚುವಂತ ಅವಶ್ಯಕತೆ ಏನೂ ಇಲ್ಲ ಹೌದ್. ರೇವಣ ಶಬ್ದರ ಪ್ರತಿಭಾಗವನ್ನ ಹಾ. ಕೊಡತಕ್ಕಂತ ದೈವಕ್ಕೆ ಹೇಳಿ ಹೇಳಿ ಮುಂದಿನ ಪೈಕ್ ನಮ್ಮ ಕಾಕಾರಿ ಹೆಂಗ್ ಹೇಳ್ತಾರ ನೋಡೋಣ ಹೌದು ಹಾ.